ಇವತ್ತೇನು 2 ದಿನಗಳವರೆಗೂ ನಿನ್ನೆ ಆದಮೇಲೆ ಇವತ್ತು ನಡೀತಿರುವಂಥ ಶೃಂಗಸಭೆಯಲ್ಲಿ ಪಂಚಪೀಠಾಧೀಶ್ವರರ 16 ವರ್ಷಗಳ ನಂತರ ಇವತ್ತು ಒಟ್ಟಾಗಿದ್ದಾರೆ. ಅದರ ಜೊತೆಗೆ ಒಂದು ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ಇವತ್ತು ವಿರಕ್ತರು ಹಾಗೂ ಪಂಚಪೀಠಾಧೀಶರ ಒಂದು ಸಮ್ಮುಖದಲ್ಲಿ ಭವ್ಯ ಸಮ್ಮುಖದಲ್ಲಿ ಇವತ್ತು ಒಂದು ಭವ್ಯ ಕಾರ್ಯಕ್ರಮವನ್ನು ನಮ್ಮ ಮಹಾಸಭಾದ ಅಧ್ಯಕ್ಷರು ಆದಂಥ ಹಿರಿಯರು ಶಾಮನೂರು ಶಿವಶಂಕರಪ್ಪ ಸಾಹೇಬರು ಆಯೋಜನೆಯನ್ನು ಮಾಡಿದರು. ಭಾಳ ಅದ್ಭುತವಾಗಿ ನಿನ್ನೆ ಹಾಗೂ ಇವತ್ತು ನಡೆದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಕೊನೆಯ ದಿನ ನಾನು ಇದರಲ್ಲಿ ಪಾಲ್ಗೊಂಡಿದ್ದೀನಿ. ನಿರ್ಣಯಗಳು ಜಾತಿ ಗಣತಿಯಲ್ಲಿ ಯಾವ ರೀತಿಯಾದಂಥ ಒಂದು ನಾವು ಯಾವ ಕಾಲಮಲ್ಲಿ ಏನು ಬರೆಸಬೇಕು ಅನ್ನುವಂಥ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಜೊತೆಗೆ ಇವತ್ತು ಯುಗ ಮಹೋತ್ಸವ ಪ್ರತಿ ವರ್ಷ ನಡಿಬೇಕು ಅನ್ನುವಂಥದ್ದು ಹಲವಾರು ಈ ಥರ ನಿರ್ಣಯಗಳನ್ನು ಇವತ್ತು ಪಂಚಪೀಠಾಧೀಶ್ವರ ಸಮ್ಮುಖದಲ್ಲಿ ತಗೊಂಡಿದ್ದಾರೆ. ಇಲ್ಲ ಖಂಡಿತವಾಗ್ಲೂ ಇಲ್ಲ. ಏನಾಗಿದೆ, ಇವತ್ತು ಉಪಪಂಗಡಗಳು ಸಾಕಷ್ಟು ಒಡೆದೋಗಿರುವಂಥ ನಿಟ್ಟಿನಲ್ಲಿ ಇವತ್ತು ತಮ್ಮದೇ ಆದಂಥ ಒಂದು ದಾರಿಯಲ್ಲಿ ಸಾಗ್ತಿರುವಂಥ ನಿಟ್ಟಿನಲ್ಲಿ ಇಡೀ ವೀರಶೈವ ಲಿಂಗಾಯತ ಅನ್ನುವಂಥ ಒಂದು ಧರ್ಮ ಒಡೆದು ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಜಾಗೃತಿಯಾದಂಥ ಒಂದು ಸಮಾವೇಶ, ಕಾಲ ಇನ್ನು ಕೈ ಮೀರಿ ಹೋಗೋದಕ್ಕಿಂತ ಮೊದಲೇ ಒಂದು ಜಾಗೃತಿ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತೊಗೊಂಡ್ರು. ಯಾವುದು ಅದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದನ್ನು ನಾನು ಒಂದು ಮಾತನ್ನು ಇದು ಆದಿ ಬೀದಿಯಲ್ಲಿ ತರೋದಕ್ಕಿಂತ ಎಲ್ಲರೂ ಒಳಗೆ ಕೂತ್ಕೊಂಡು ವಿಚಾರ ಮಾಡಿ ನಿರ್ಧಾರವನ್ನು ತೊಗೊಂಡ್ರೆ ಸೂಕ್ತ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದು ನನಗೆ ಅರಿಯದಾದ ವಿಷಯ, ನನಗೆ ತಿಳಿದಾದ ವಿಷಯನ ನಾನು ಮಾತಾಡೋದಕ್ಕಾಗಲ್ಲ. ಇವತ್ತು ಬಂದಿರೋವಂಥದ್ದು ನಾವು ವೀರಶೈವ ಲಿಂಗಾಯತ ಒಂದು ಸಮಾವೇಶಕ್ಕೆ, ಇದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಆ ಥರ ಏನಿಲ್ಲ. ಇವತ್ತು ಕೂಡ ನನ್ನ ಪತಿಯವರು ಸ್ವಾಗತವನ್ನು ಮಾಡಿದ್ದಾರೆ. ಮಠ ಅಂತಂದರೆ ರಾಜಕೀಯಗಳಿಂದ ದೂರ ಇರಲಿ ಅನ್ನೋವಂಥದ್ದು ಒಂದು ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಮಠದಲ್ಲಿದ್ದು ಭಕ್ತಾದಿಗಳಿಗೆ ನಮ್ಮ ಪರಂಪರೆ ಬಸವ ನಾಡಿನ ಒಂದು ಬಸವರ ಪರಂಪರೆ ದಾಸೋಹವನ್ನು ಮಾಡುವಂಥದ್ದು ನಮ್ಮ ಬಸವ ನಾಡಿನ ಒಂದು ಪರಂಪರೆ. ಅದಾಗಲಿ ಮಠಗಳಲ್ಲಿ ಇದ್ದು ದೀಕ್ಷೆ ಕೊಡುವಂಥದ್ದಾಗಿರ್ಬೋದು, ಲಿಂಗ ಪೂಜೆ ಆಗಿರ್ಬೋದು, ದಾಸೋಹ ಪರಂಪರೆ ಮುಂದುವರ್ಕೊಂಡು ಹೋಗಲಿ. ಯಾಕಂತಂದರೆ ನಾವಿರುವಂಥದ್ದು ಕೂಡಲ ಸಂಗಮನ ಕ್ಷೇತ್ರದಲ್ಲಿ. ಆ ಕ್ಷೇತ್ರದ ಮಹತ್ವ ಭಾಳ ವಿಸ್ತಾರವಾಗಿ ದೇಶ ವಿದೇಶಗಳಲ್ಲಿರುವಂಥ ನಿಟ್ಟಿನಲ್ಲಿ ಆ ಮಠನೂ ಕೂಡ ಅಷ್ಟೇ ಒಂದು ಪವಿತ್ರತೆಯನ್ನು ಹೊಂದಿರಲಿ ಅನ್ನುವಂಥದ್ದು ನಮ್ಮೆಲ್ಲರ ಅದ್ರ ಬಗ್ಗೆ ನೋಡಿ ಒಂದು ಟ್ರಸ್ಟ್ನ ಅಧ್ಯಕ್ಷರಿಗೆ ಹಾಗೂ ಆ ಒಂದು ಕಮಿಟಿ ಅಧ್ಯಕ್ಷರಿಗೆ ಕೇಳಿದರೆ ಹೇಳ್ತಾರೆ. ನಾನೊಬ್ಬ ಮಠದ ಭಕ್ತಲಾಗಿ ನಾನು ಮಾತಾಡ್ಬೋದು ಹೊರತು ಆ ಒಂದು ಕಮಿಟಿ, ಇವಾಗ ನಾನು ಮಹಾಸಭಾದ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ, ಇದ್ರ ಬಗ್ಗೆ ನಾನು ಕೇಳಿದರೆ ನಾನು ಹೇಳ್ಬೋದು. ಆದರೆ ನನ್ನ ಅಭಿಪ್ರಾಯವನ್ನು ಎಲ್ಲರೂ ಇವತ್ತು ಅಲ್ಲಿ ಇಲ್ಲಿ ನಿಂತು ಸ್ಟೇಟ್ಮೆಂಟ್ ಕೊಡೋದನ್ನು ಬಿಟ್ಟು ಒಟ್ಟಾಗಿ ಕುತ್ಕೊಂಡು ಒಂದು ಹತ್ರ ಕುಂತು ನಿರ್ಧಾರ ಮಾಡಿಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ. ಪದಾಧಿಕಾರಿಗಳೆಲ್ಲ ಅಧ್ಯಕ್ಷ ರಾಜ್ಯಾಧ್ಯಕ್ಷರನ್ನ ಎಲ್ಲರೂ ಮಾಡಿದ್ರು ಘಟಕ ಮಹಿಳಾ ಘಟಕ ಎಲ್ಲರೂ ಮಾಡಿದ್ವಿ. ಅವ್ರೇನು ಅಭಿಪ್ರಾಯ ಎಲ್ಲ ಏಕಾಏಕಿ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಕಾಶ್ಯಪ್ನವ್ರು ಹೇಳ್ತಾರೆ. ನೋಡಿ, ಇದು ಟ್ರಸ್ಟನ್ನು ಮಾಡಿದಂಥವ್ರಿಗೆ ನೀವು ವಿಚಾರಣೆ ಮಾಡಿದರೆ ಅವರು ಇದಕ್ಕೆ ಸೂಕ್ತವಾದಂಥ ಏನು ಅವ್ರ ಅಭಿಪ್ರಾಯ ಅಂತ ತಿಳಿಸ್ಬೋದು. ಇವತ್ತು ಟ್ರಸ್ಟಿನ ಅಧ್ಯಕ್ಷರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಆ ಟ್ರಸ್ಟ್ನಲ್ಲಿ ನಾನು ಇದ್ದಿದ್ದರೆ ನಾನು ನಿಮಗೇನಾದರೂ ನಿರ್ಧಾರವನ್ನು ಅವ್ರು ಏನು ತೊಗೊಂಡಿದ್ದಾರೆ, ಯಾವ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೋ ತಿಳಿಸ್ಬೋದಾಗಿತ್ತು. ಇವತ್ತು ನಮಗೆ ಒಂದು ನಾನು ಹೇಳಿದೆ ಈಗಾಗಲೇ, ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಅಂತಂದರೆ ಭಾಳ ದೊಡ್ಡದಾದಂಥ ಪರಂಪರೆ. ಅದರೊಳಗೆ ಒಂದು ಉಪಪಂಗಡ ಪಂಚಮಸಾಲಿ. ಇವತ್ತು ನಮ್ಮ ಧರ್ಮಕ್ಕೆ ನಮಗೆ ನಮ್ಮ ಉಪಪಂಗಡಕ್ಕೆ ಏನು ಅವಶ್ಯಕತೆಗಳು ಬೇಕೋ ಆವಾಗ ನಾವು ಹೋರಾಟವನ್ನು ಮಾಡ್ತೀವಿ. ಬಿಟ್ಟರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ನಾವು ಅವ್ರ ಪರವಾಗಿ ನಿಂತದ್ದು. ಆದರೆ ನಮ್ಮೆಲ್ಲರ ಧರ್ಮ ಇವತ್ತು ಇಡೀ ವೀರಶೈವ ಲಿಂಗಾಯತ ಪರಂಪರೆ ಧರ್ಮವನ್ನು ಉಳಿಸಿ ಬೆಳೆಸುವಂಥದ್ದಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗಿದೆ ಅಂತ. ಯಾವುದು ನೋಡಿ, ಅದನ್ನು ಟ್ರಸ್ಟ್ನ ಅಧ್ಯಕ್ಷರು ತಗೋತಾರೆ, ಅದನ್ನು ಟ್ರಸ್ಟ್ನ ಪದಾಧಿಕಾರಿಗಳ ಮೀಟಿಂಗ್ ಕರೀತಾರೆ. ಎಲ್ಲರೂ ಕೂಡಿ ಇವತ್ತು ಮೀಟಿಂಗನ್ನು ನಮಗೂ ಕೂಡ ಆಹ್ವಾನ ನೀಡಿದರೆ ಖಂಡಿತವಾಗ್ಲೂ ನಾನು ಕೂಡ ಅದರಲ್ಲಿ ಪಾಲ್ಗೊಳ್ತೀನಿ.